ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಾವಣಗೆರೆ ಹುಡುಗಿ. ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಕಾರಣ ಏನು ಅಂತ ಗೊತ್ತಿದೆ ನಿಮಗೂ. ನಾನು ವಾಯ್ಸ್ ಬೇರೆ ಸರಿ ಇರಲಿಲ್ಲ, ಸೊ ಹಾಗಾಗಿ ಕುಕ್ಕಿಂಗ್ ಚಾಲೆಂಜನ್ನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ ಅಂತಂದರೆ, ಇದು ನನ್ನ ಡೈಲಿ ಬ್ಲಾಗ್ ಥರ ಇದೆ. ಸೊ ಡೈಲಿ ಬ್ಲಾಗ್ ಮಾಡ್ತೀನಿ ಇದನ್ನು. ಸೊ ಇದು ಡೈಲಿ ಬ್ಲಾಗ್ ಥರ ಮಾಡ್ತಿದ್ದೀನಿ. ಆ್ಯಂಡ್ ಸೊ ಗೈಸ್, ಅವ್ರ ಜೊತೆಗೆ ಹೋಗ್ಬೇಕಾಗಿರೋ ಪ್ಲಾನ್ ನಮ್ಮ ಸಮೂಹ ಜೊತೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವನಿಗೆ ತೋರಿಸ್ಬೇಕು ನಾನು ಮಾತಾಡ್ಕೊಂಡು ಹೋದ್ವಿ ಶಾಪಿಗೆ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇನ್ನೊಂದು ಪ್ಲ್ಯಾನ್ ಇತ್ತು. ಸೊ ಆ ಪ್ಲ್ಯಾನಿಗೆ ಅಟ್ಯಾಚ್ ಆಗಿಬಿಟ್ಟೆ ನಾನು ನಮ್ಮ ಸಮೂಹ ಸ್ವಲ್ಪ ಐಟಮ್ ತೊಗೊಬೇಕಾಗಿತ್ತು ಅಂತ ಬಂದ್ವಿ. ಆ್ಯಕ್ಚುಲಿ ಇವನೇ ಓನರ್ ಥರ ಆಡ್ತಿದ್ದಾನೆ ಫ್ರೆಂಡ್ಸ್. ನಿಂದೇನ ಅಂಗಡಿ ಇದೇ ಅಂಗಡಿಗೆ ಬರಬೇಕು ಅಂತ ಕರ್ಕೊಂಬಂದಿದ್ದಾನೆ ಒಟ್ಟು ಇವನಿಗೆ. ಸೊ ನಾನು ನನ್ನ ಸಮರ್ಥಿನಿಗೆ ಕಾಲು ಎಳಿತಾ ಇದ್ದೆ, ಹಂಗೆ ಹಿಂಗೆ ಅಂತ ಅವನು ಅಂತ ಅಂತಿದ್ದ. ಆ್ಯಂಡ್ ನೆಕ್ಸ್ಟ್ ಸಾಹೇಬ್ರು ಏನು ಕೇಳ್ತಾರೆ ಅಂತ ನೋಡಿ ಗೈಸ್. ಏನು ಬೇಕು? ವಿಕೆಟ್ ಅಲ್ಲ, ಸ್ಕೂಲೆಲ್ಲ ಸ್ಟಾರ್ಟ್ ಆಗೈತೆ ಇವಾಗ. ವಿಕೆಟ್ ತಗೊಂಡು ಏನು ಮಾಡ್ತೀವಿ ಸಮೂ? ಪೂಜೆ ಮಾಡ್ತೀಯ? ಅದೇ ಏನು ಸ್ಕೂಲಿಗೆ ತಗೊಂಡು ಹೋಗ್ಬೇಕಷ್ಟೇ ನೀನು ಅದನ್ನು. ನೀನೇ ಕೇಳು, ಯಾಕೆ ನೀನು ಮಾತಾಡಲ್ವಾ? ಎಷ್ಟಂತೆ? ಎಷ್ಟು? 300 ರೂಪಾಯಿ. ಮನೆ ಒಳಗೆ ಸೌದೆ ಒಲೆಗಿಡ್ತಾರಲ್ಲ ಕಟ್ಟಿಗೆ, ಅದನ್ನು ನೀಟಾಗಿ ಶೀಲ್ ಕೊಡ್ತಾರೆ ಚಿಕ್ಕಪ್ಪ, ಅದರಲ್ಲೇ ಆಡೋಂತಿತ್ತ. ಚಿಕ್ಕಪ್ಪ ಅಂದರೆ ನನ್ನ ಗಂಡ ಗೈಸ್. ಇವರಿಗೆ ಚಿಕ್ಕಪ್ಪ ಆಗಬೇಕು, ಚಿಕ್ಕಪ್ಪ ಕೊಡ್ಸಂದ್ರೆ ದುಡ್ಡೆಲ್ಲಿಂದ ಬರುತ್ತೆ? ಏನು ಬೇಕು? ಏನು? ಪಿಜ್ಜಾ. ಇವಾಗ ಅದನ್ನು ಬಿಟ್ಟು ಇವಾಗ ಪಿಜ್ಜಾ ಎಲ್ಲರೂ ಏನು ಅನ್ಕೊಂತಾರಂದ್ರೆ ರೀಲ್ಸ್ ಮಾಡ್ತಾಳೆ, ರೀಲ್ಸ್ ಅಲ್ಲ ಸರಿ ಬ್ಲಾಗ್ ಮಾಡ್ತಾಳೆ ಅನ್ಕೊಂತಾರೆ. ಬ್ಲಾಗ್ ಮಾಡ್ತಾರೆ ಅನ್ಕೊಂತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಮಮ್ಮಿ ಜೊತೆಗೆ ಹೋಗೋದಿತ್ತು ಗೈಸ್ ಪ್ಲ್ಯಾನು. ಅಪ್ಪಿ ಇವನ ಹತ್ರ ಬಂದುಬಿಟ್ಟಿದ್ದೀನಿ, ಇವನ ಜೊತೆಗೆ ಬಂದಿದ್ದೀನಿ ಅಷ್ಟೇ. ನಾನು ನಮ್ಮಮ್ಮ ಜಗಳ ಆಡಿದ್ವಾ, ಸೊ ಅದಕ್ಕೆ ನಾನು ಬಿಟ್ಟೋಗ್ಬಿಟ್ರು. ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮತ್ತೆ ನಮ್ಮಮ್ಮನ ಜೊತೆಗೆ ಹೋಗಬೇಕಾಗಿತ್ತು. ಆ್ಯಂಡ್ ನನ್ನ ವಿಚಾರವಾಗಿ ನಮ್ಮಮ್ಮನ ಜೊತೆಗೆ ಜಗಳ ಆಡಿಬಿಟ್ಟೆ ನಾನು. ಸೊ ನಾನು ನನ್ನ ಗಂಡ ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ ಮಾತಾಡುವಾಗ, ಹಂಗಾಗಿ ಕಿತ್ತಾಡ್ತಾ ಇದ್ವಿ ಫೋನಲ್ಲಿ. ಸೊ ಅವಾಗ ನಮ್ಮಮ್ಮ ಕಟ್ ಮಾಡಿ ಅಂತ ಬೈದ್ಬಿಟ್ರು. ಸೊ ಹಂಗಾಗಿ ಅಮ್ಮ ನನ್ನ ಗಂಡನ ಜೊತೆಗೆ ಜಗಳ ಮಾಡ್ತಿದ್ದೀನಮ್ಮ, ಕಟ್ ಮಾಡು ಅಂತೀಯಲ್ಲ ಅಂತ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆ. ಆ್ಯಂಡ್ ನಾನು ಕೆಳಗಡೆ ಬರೋಷ್ಟೊತ್ತಿಗೆ ಅವ್ರು ಬೋರ್ಡ್ ತಂದರು, ಅದೇ ಐಟಮೇ. ಸೊ ಫೈನಲಿ ಬಂದ್ವಿ ಮನೆ ಹತ್ರ. ಆ್ಯಂಡ್ ಅವನಿಗೆ ಕೊಟ್ಬಿಟ್ಟು ತೊಗೊಂಡೋಗು ಒಳಗಡೆ ಅಂತ ಹೇಳ್ದೆ. ಪಾಪ ಅವನೇ ಕಷ್ಟಪಟ್ಟು ಹಿಡ್ಕೊಂಡು ಕುತ್ಕೊಂಡಿದ್ದ, ನಾನು ವೆಹಿಕಲ್ ಓಡಿಸ್ತಿದ್ದೆ. ಪಾಪ ಈ ಗಾಡಿಯಲ್ಲಿ ಅದನ್ನು ತೊಗೊಂಬಂದಿದ್ದು ಅರಸಾಹಸನೇ ಅಂದ್ಕೊಂಬಿಡಿ ಗೈಸ್. ನಂದಂತರೂ ಏನೋ ಒಂಥರ ಎಲ್ಲ ನನ್ನ ಮೇಲೆ ಹಾಕ್ಕೊಂಬಿಡ್ತೀನಿ ನಾನು. ಏನೇ ಸಮಸ್ಯೆಗಳು ಬಂದ್ರೂ ಫೇಸ್ ಮಾಡ್ತೀನಿ ಗೈಸ್, ಆದರೆ ಫುಲ್ ಡರ್ಪೋಕ್ ನಾನು ಒಂಥರ. ಆ್ಯಂಡ್ ಬನ್ನಿ ಒಳಗೋಗಿ ಅನ್ಬಾಕ್ಸ್ ಮಾಡೋಣ ಏನಿದೆ ಅಂತ. ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ಸಮರ್ಥ ಅವರು. ಆ್ಯಂಡ್ ಇವನು ಬಂದುಬಿಟ್ಟು ಅಲ್ಲಿ ಅಂಗಡಿ ಹತ್ರ ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಿದ್ದ. ಸೊ ಯಾಕಪ್ಪ ಕೊಡಿಸ್ಲಿಲ್ಲ ಅಂತಂದರೆ, ಈ ಬೋರ್ಡ್ ತೊಗೊಂಡೋಗೋದೇ ಮನೆಗೆ ದೊಡ್ಡ ಸಾಹಸ ಆಗಿರ್ತಿತ್ತು ನಮಗೆ. ಆ್ಯಂಡ್ ಯಪ್ಪ ಅದನ್ನ ಹೆಂಗೆ ತೊಗೊಂಬಂದಿದ್ದೀವಿ ಅಂತಂದರೆ, ಅಂಗಡಿಯವ್ರು ಹೇಳ್ತಾ ಇದ್ದಾರೆ ಮಳೆ ಬರ್ತೈತೆ ಬೇಗ ತೊಗೊಂಡೋಗಿ ಅಂತ. ಸೊ ಮಳೆ ಬರೋ ಹಂಗಾಗಿತ್ತು, ಹಂಗಾಗಿ. ಆ್ಯಂಡ್ ಇದು ಬೋರ್ಡ್ ಯಾಕಪ್ಪ ಅಂತಂದರೆ, ನಮ್ಮ ಮಮ್ಮಿ
ರಂಗೋಲಿ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರ. ಸೊ ಹಂಗಾಗಿ ಇದ್ರ ಮೇಲೇ ರಂಗೋಲಿ ಹಾಕ್ಲಿಕ್ಕೆ ಅಂತೇಳಿ ತಂದಿರೋದು. ಆ್ಯಂಡ್ ಅವ್ರು ಇನ್ನೂ ಓಪನ್ ಮಾಡಿಲ್ಲ ಗೈಸ್ ಚಾನಲ್ನ, ಇನ್ನೂ ವೀಡಿಯೋಸ್ನ ಮಾಡ್ತಿದ್ವಿ. ಸೊ ಒಂದು 5-6 ವೀಡಿಯೋಸ್ ಆದಮೇಲೆ ಒಂದೊಂದೇ ಪೋಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಕನ್ಸಿಸ್ಟೆಂಟಿಯಾಗಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಆ್ಯಂಡ್ ಮನೆಗೆ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇರೆದಿತ್ತು ನನ್ನ ಐಡಿಯಾ. ಅಂದರೆ ಮನೆಗೆ ಚಿಮಿನಿ ತರಕಂತ ಹೋಗ್ತಿದ್ರು. ಸೊ ನಾನು ನಮ್ಮಮ್ಮ ಇಬ್ಬರು ಫೈಟ್ ಮಾಡಿದ್ವಿ. ಸೊ ಹಂಗಾಗಿ ನನ್ನನ್ನು ಬಿಟ್ಟು ಅವರೊಬ್ಬರೇ ಹೋಗಿ ಬಂದರು. ಅದೇ ಕಾಟ ಮಾಡ್ತಿರ್ತೀನಿ. ಏನು ಮಾಡೋಣ, ನಾನು ನೀಟಾಗಿ ಎಡಿಟ್ ಮಾಡೋಕ್ಕೆ ಬರ್ತಿಲ್ಲ. ಫುಲ್ಲು ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದೀನಿ ನಾನು ನಮ್ಮ ಮನೆಗೆ. ಓಕೆ ಗೈಸ್, ಆಗ್ತೀನಿ. ಲೇಟ್ ಆಗ್ತಿದೆ, 30 ಡೇಸ್ ಕುಕ್ಕಿಂಗ್ ಚಾಲೆಂಜ್ ಲೇಟ್ ಆಗ್ತಿದೆ. ಆಗ್ತೀನಿ ಗೈಸ್. ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಹಂಗಾಗಿ ಆದಷ್ಟು ಬೇಗ ಆಗ್ತೀನಿ. ಅದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಟಿನ್ಯೂಸ್ಲಿ ಮಾಡಬೇಕಾಗಿತ್ತು. ನನಗೆ ತುಂಬಾ ಹೆಲ್ತ್ ಇಶ್ಯೂ ಆಗ್ಬಿಡ್ತು. ಸೊ ಹಂಗಾಗಿ ಆಗಲಿಕ್ಕಾಗಲಿಲ್ಲ. ಆಗ್ತೀನಿ, ಮತ್ತು ಆಗ್ತೀನಿ. ಸ್ವಲ್ಪ ನನಗೆ ರಿಕವರಿ ಆಗೋಕ್ಕೆ ಟೈಮ್ ಬೇಕಿತ್ತು. ಸೊ ರಿಕವರಿ ಆಗಿದ್ದೀನಿ ಆ್ಯಂಡ್ ಆಗ್ತೀನಿ. ವೀಡಿಯೋಸ್ ಮಾಡಬೇಕಲ್ಲ, ಅದಕ್ಕೆ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು. ಸೊ ಹಂಗಾಗಿ ಟೈಮ್ ಬೇಕಾಗುತ್ತಲ್ಲ, ಹಂಗಾಗಿ ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ಹೇಳ್ತೀನಿ ಗೈಸ್, ಇನ್ನೂ ತುಂಬ ವಿಚಾರಗಳಿದ್ದಾವೆ. ಸೊ ಅದನ್ನೆಲ್ಲ ಹೇಳ್ತೀನಿ, ಶೇರ್ ಮಾಡ್ಕೊಳ್ತೀನಿ. ಹೇಳೋದ್ಕಿಂತ ಫಸ್ಟ್ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಆ್ಯಂಡ್ ಆದಷ್ಟು ಜನರಿಗೆ ಶೇರ್ ಮಾಡಿ. ನನ್ನ ಬ್ಲಾಗಲ್ಲಿ ಒಬ್ಬನೇ ಜಾಸ್ತಿ ಕಾಣೋದು. ಇನ್ನೂ 3 ಜನ ಇದ್ದಾರೆ ಗೈಸ್. ಸೊ ಅವ್ರನ್ನೂ ತೋರ್ಸೋಣ ಅಂದರೆ ಅವರೆಲ್ಲ ಸ್ವಲ್ಪ ಬ್ಯುಸಿ ಪರ್ಸನ್ಸ್ ಇದ್ದಾರೆ. ಸೊ ಇವನೊಬ್ಬನೇ ನನ್ನ ಹತ್ರ ಬರೋದು ಜಾಸ್ತಿ. ಅವರು ಬರ್ತಾರೆ, ಆದರೆ ಬ್ಲಾಗ್ ಮಾಡುವಾಗಲ್ಲ, ಬೇರೆ ಟೈಮಿಗೆ ಬರ್ತಾರೆ ಅವರು. ಇವನು ಬರ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಬಾ ಅಂತ ಕರೆದಿರೋದು ಬಂದಿದ್ದಾನೆ ಅಷ್ಟೇ. ಇವಾಗ ಸ್ಕೂಲ್ಗಳು ಬೇರೆ ಸ್ಟಾರ್ಟ್ ಆಗಿದೆಯಲ್ಲ ಗೈಸ್. ಸೊ ಹಂಗಾಗಿ ಇವಾಗ ಇನ್ನೂ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಏನು ಮಾಡೋಣ, ನಾನು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನೋ ಹೇಳ್ಕೊಬೇಕು ಅನ್ನಲ್ಲ ಗೈಸ್. ಸೊ ಅದು ಏನಪ್ಪ ಅಂತ ಅಂದರೆ, ನಾನು ನಮ್ಮ ಮನೆಗೆ ಏನಕ್ಕಿದ್ದೀನಿ ಅಂತಂದರೆ, ಸೊ ನನಗೆ ಸ್ವಲ್ಪ ಬರ್ತ್ ಮಾರ್ಕ್ ಇದೆ, ಹ್ಯಾಂಡಲ್ಲಿ ಬರ್ತ್ ಮಾರ್ಕ್ ಇದೆನಾ. ಸೊ ಅದು ಹುಟ್ಟಿದಾಗಿಂದನೂ ಹಂಗೆ ಇರೋದು. ಅದು ಹೋಗಲಿ ಅಂತ ತುಂಬ ಟ್ರೈ ಮಾಡಿದ್ದೀವಿ, ತುಂಬ ಹಾಸ್ಪಿಟಲ್ಸ್ನ ತೋರಿಸಿದ್ದೀವಿ. ಸೊ ಎಲ್ಲೂ ಹೋಗಲಿಲ್ಲ. ತುಂಬಾ ಖರ್ಚು ಮಾಡಿದ್ದಾರೆ ತಾತ, ಎಲ್ಲರೂ ಖರ್ಚು ಮಾಡಿದ್ದಾರೆ, ವಾಸಿನೇ ಆಗಲಿಲ್ಲ. ಆದರೆ ಇವಾಗ ಯಾರೋ ದೇವರಂತ ಬಂದಿದ್ದಾರೆ ನನ್ನ ಲೈಫಿಗೆ, ಆ ಗಾಯ ಹೋಗಿಸ್ತೀನಿ ಅಂತ. ಅದು ಯಾವ ಗಾಯ ಅಂತಂದರೆ ನಾನು ರೈಟ್ ಹ್ಯಾಂಡಲ್ಲೇ ಆಗಿದೆ. ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ನೋಡಿರ್ಬೋದು. ಆ್ಯಂಡ್ ಅದನ್ನು ನೀಟಾಗಿ ತೋರಿಸ್ತೀನಿ ಗೈಸ್. ಅದಕ್ಕೆ ಟ್ರೀಟ್ಮೆಂಟ್ ತೊಗೊತಿದ್ದೀನಿ. ಸೊ ಅದು 3 ಮಂತ್ಸ್ ಏನೋ ಇದೆ ಅದರದ್ದು ಟ್ರೀಟ್ಮೆಂಟು. ಸೊ ಅದು ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ಬಂದಿದೆ. ಸೊ ಅಷ್ಟರಲ್ಲೇ ನನ್ನ ಗಂಡನ ಮನೆಯಲ್ಲೂ ಮನೆ ಕಟ್ಟಿಸ್ತಾ ಇದ್ದೀವ. ಸೊ ಹಂಗಾಗಿ 2 ಒಂದೇ ಇದರಲ್ಲೇ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇಲ್ಲಿದ್ದೀನಿ. ಸೊ ಅಲ್ಲಿ ಮನೆ ಇಲ್ಲ ಗೈಸ್ ಇರಲಿಕ್ಕೆ, ಹಂಗಾಗಿ ಇಲ್ಲೇ ಇರೋಣ ಅಂತ ನಾನು ಇಲ್ಲೇ ಇದ್ದೀನಿ ಅಮ್ಮನ ಮನೇಲೆ. ಅಲ್ಲಿ ಅವ್ರ ಮಮ್ಮಿ, ಅವ್ರ ಪಪ್ಪ ಮತ್ತು ನನ್ನ ಹಸ್ಬೆಂಡ್ 3 ಜನ ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಮನೆ ಕಟ್ತಾ ಇದ್ದಾರೆ, ನನ್ನ ಹಸ್ಬೆಂಡೇ ಕಟ್ತಾ ಇರೋದು. ಆ್ಯಂಡ್ ನಾರ್ಮಲ್ ಸಿಂಪಲ್ಲಾಗಿ ಪುಟಾಣಿ ಮನೆಯೇ ಕಟ್ಟಿಸ್ತೀವಿ. ಸೊ ದೊಡ್ಡ ಮನೆ ಏನಲ್ಲ. ಇಲ್ಲಿ ನಮ್ಮ ಗಂಡನ ಮನೆ ನಿಮಗೆ ತೋರಿಸಿಲ್ಲ. ಸೊ ಇಲ್ಲಿ ಹೆಂಗಿತ್ತು ಅದೇ ಥರನೇ ಕಟ್ಸೋದು ಅಲ್ಲೂ. ಸೊ ನಾರ್ಮಲ್ ಹಂಚು ಹಾಕ್ತಾರೋ ಸೀಟ್ ಹಾಕ್ತಾರೋ ನನಗಿನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ. ಯಾಕಂದರೆ ಬಜೆಟ್ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಸ್ ಆಗುತ್ತಲ್ವ. ಸೊ ಹಂಗಾಗಿ ಏನು ಬಜೆಟ್ ಇದೆಯೋ ಅದನ್ನು ನೋಡ್ಕೊಂಡು ಕಟ್ಟಿಸ್ತಾರೆ. ಆ್ಯಂಡ್ ಸೊ ಗೈಸ್, ಇದು ಆ್ಯಕ್ಚುಲಿ ನಾನು ಹುಟ್ಟಿದಾಗಿಂದನೂ ನನ್ನ ಜೊತೆಗೆ ಇದೆ ಗೈಸ್. ನನಗೆ ಯಾವಾಗ ನಾನು ಯಾವಾಗ ಕುತ್ಕೊಂಡು ಸಣ್ಣೋಳಿದಾಗ ನಾನು ಯಾವಾಗ ಎದ್ದು ಕುತ್ಕೊಂಡು ಅವಾಗಿಂದಲೂ ನನ್ನ ಜೊತೆಗೆ ಇದೆ. ಆ್ಯಂಡ್ ಲೈಫಲ್ಲಿ ತುಂಬ ಜನ ಬಿಟ್ಟೋಗಿದ್ದಾರೆ, ಆದರೆ ಇದು ಮಾತ್ರ ಬಿಟ್ಟೋಗಿಲ್ಲ. ಆ್ಯಂಡ್ ಕೆಲವೊಬ್ಬರು ತುಂಬ ದೂರ ಆಗಿದ್ದಾರೆ, ಇದು ದೂರ ಆಗಿಲ್ಲ. ಸೊ ಏನೋ ಗೊತ್ತಿಲ್ಲ, ಇದೇ ನನ್ನ ಲೈಫಲ್ಲಿ ಏನಕ್ಕಿದೆ ಗೊತ್ತಿಲ್ಲ.
ಆ್ಯಂಡ್ ಇದು ಮಚ್ಚೆನೋ ಏನೋ ಒಂದು ಗೊತ್ತಿಲ್ಲ. ಗೈಸ್ ನನ್ನ ಕೈ ಈ ರೀತಿ ಇದೆ, ಆ್ಯಸಿಡ್ ಹಾಕಿರೋ ಥರ ಇದೆಯಲ್ಲ. ಸೊ ಇದನ್ನ ಹೋಗೋಕ್ಕೆ ಅಂತೇಳಿ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ಸುಣ್ಣ ಸೊಪ್ಪಿನ ಪುಡಿ ಇರುತ್ತಲ್ಲ, ಸೊ ಅದನ್ನು ಕಲಸಿ ಹಚ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇದು ಇನ್ನೊಂದು ಸ್ವಲ್ಪ ಈ ಥರ ಆಗಿದೆ. ಏನು ಮಾಡೋಣ ಗೈಸ್, ಓಕೆ ಇರಲಿ. ನಾನು ಇದನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಲೈಫಲ್ಲಿ ಇದಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ವೇಟ್ ಮಾಡಿ ನನಗೋಸ್ಕರ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬಾಯ್ 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 ಬಾಯ್.